ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಬರ್ರಿ ಇವತ್ತು ನಾನು ಕಡಲೆಕಾಳಿಂದ ಕಡಲೆಬೇಳೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ. ಇದು ನೀವೆಲ್ಲ ತಿರಬೇಕು. ಈಗ ಮಳೆಗಾಲದಾಗ ಯಾಕೆ ವಿಡಿಯೋ ಮಾಡಿ ಬಿಡ್ಲಾಕತ್ತಾಳ ಅಂತಂದಿರಬೇಕು. ಆ್ಯಕ್ಚುಲಿ ಇದು ಮಾಡಿದ್ದು ಬ್ಯಾಸ್ಗೆ ಕಾಲದಾಗ ಮಾಡಿದ್ದು. ನಾ ವಿಡಿಯೋ ಈಗ ಲೇಟಾಗಿ ಬಿಡ್ಲಾಕತ್ತೀನಿ. ಆಮೇಲೆ ನೋಡಿರಿ ಈ ಥರ ನಮ್ಮ ಹೊಲದಲ್ಲಿ ಬೆಳೆದಂಥ ಇವು ಕಡಲೆಕಾಳು ಅದಾವ. ಮೊದಲಿಗೆ ಸ್ವಚ್ಛ ಮಾಡಿ ಅದ್ರಾಗಿರೋಂಥ ಕಡ್ಡಿ ಕಲ್ಲ ಎಲ್ಲ ತೆಗೆದು ಸ್ವಚ್ಛ ಮಾಡಿ ಇಡಾಕತ್ತೀನಿ ನೋಡಿರಿ. ನಮ್ಮ ಮಮ್ಮಿ ಏನು ಮಾಡ್ಯಾಟ ಇದನ್ನೆಲ್ಲ ಚೆಕ್ ಮೊದಲು ತೋರಿಸ್ಬೇಕಂತಂದ ಇದನ್ನು ನೀರಾಗ ನೆನೆ ಹಾಕ್ಲತ್ತಾಳ. ದೊಡ್ಡ ದೊಡ್ಡ 2 ಬುಟ್ಟಿ ಅದಾವ. ಬುಟ್ಟಿ ಒಳಗೆ ನೋಡಿರಿ 20 ಕಿಲೋ ಅಂತ 3 ಥರಾಗ ಹಾಕಿ ನೋಡ್ರಿ. ಅದನ್ನು 3 ಥರಾಗ ಹಾಕಿ ಬುಟ್ಟಿ ತುಂಬ ನೀರು ಹಾಕಿ ಆಮೇಲೆ ಸ್ವಲ್ಪ ನೆನೆಲಾಕ ಬಿಡಬೇಕು ನೋಡಿರಿ. ಇದು ಎಷ್ಟು ಬಿಡಬೇಕಂದ್ರೆ ರೀ 4 ರಿಂದ 5 ತಾಸು ನೆನೆಲಾಕ ಬಿಡಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಇದ್ರೂ ನಡಿತೈತಿ, ಈಗ ಬಿಸಲಾಗಿಟ್ರೂ ನಡಿತೈತಿ, 2 ನಮೂನಿ ನಡಿತೈತಿ ಅಂತ ಈ ರೀತಿ ಮಾಡಿ ಬಿಡೋದು ನೋಡಿರಿ. 4 ರಿಂದ 5 ತಾಸು ಆಗಂಟೆ ಸ್ವಲ್ಪ ನೀರು ಆರ್ಲಕ್ಕ ಹೊರಗೆ ಬಿಡೋದು. ಬಿಟ್ಟು ಬಳಕ ಇಂಥ ತಟ್ಟಿನ ಚಿಲ್ನ್ಯಾಗ ಹಾಕಿ ರಾತ್ರಿ ಇಟ್ಟಂದ್ರೆ ಹರ್ಯಾಗ ಈ ಥರ ಸ್ವಲ್ಪ ಮುದ್ದೆ ಆಗಿರ್ತಾವೆ. ಮ್ಯಾಲ ಸೊಪ್ಪೆಲ್ಲ ಉಚ್ಚಿದಂಗೆ ಇರ್ತಾವೆ. ಅದಕ್ಕೆ ಅವಾಗ ಹಾಕಿ ಬಿಸಿಲಾಗ ಒಣ ಹಾಕೋದು ನೋಡಿರಿ. ಈ ಥರ ಒಣ ಹಾಕೋದು. ಇವು 3 ಚೀಲ ಹಾಕಿಟ್ಟಿವು. 3 ಚೀಲನಾಗ ಎಲ್ಲ ಸೋರ್ಲಾಕತ್ತೀನಿ ನೋಡ್ರಿ. ಈ ಥರ ನಾನು ಮ್ಯಾಳ್ಗಿ ಮೇಲೆ ಒಜ್ಜಿ ಎಲ್ಲಿ ತೊಗೊಂಡು ಹೋಗುತ್ತಂದ ಮನೆ ಮುಂದೆ ಅಂಗಳದಾಗ ಇದು ಹಾಕ್ಲತ್ತೀನಿ ನೋಡ್ರಿ. ಈ ಥರ ಇದು 10 ಹಿಂಡಿ ಚೀಲದವ್ರೆ. ಇದನ್ನು ಸ್ವಚ್ಛಂಗಿ ಜಾಡಿಸಿ ಮಾಡಿದ್ರೊಳಗೆ ಹಾಕೀನಿ. ಮತ್ತು ಆಮೇಲೆ ಇದು ಚೀಲಿಗೆ ಸ್ವಲ್ಪ ತೂತದಾವ, ಅದಕ್ಕೆ ಸ್ವಲ್ಪ ಬಟ್ಟೆ ಹಾಕಿಬಿಟ್ಟು ನೋಡ್ರಿ. ಎಲ್ಲ ಕಡೆ ಬಟ್ಟೆ ಹಾಕಿ ಈಗ ಒಣಾಕತ್ತೀನಿ ನೋಡ್ರಿ. ನಮ್ಮ ಹೊಲದಲ್ಲಿ ಬೆಳೆದಂಥ ಕಡ್ಲಿವ ಮತ್ತು ಇವು 4 ಕಟ್ಟ ಆಗಿದ್ದು 4 ಕಟ್ಟ ಒಳಗಿದ್ದು 1 ಕಟ್ಟ ಮಾತ್ರ ಮಾಡಾಕತ್ತೀನಿ ನೋಡ್ರಿ. ಇವು 1 ಕಟ್ಟ ಅಂದರೆ 60 ರಿಂದ 1 ಕಟ್ಟ ಒಳಗೆ ಅಷ್ಟೇ ಹಿಡಿತಾವೆ. 60-65 ಕಿಲೋ ಅಟ್ಟ ಹಿಡಿತಾವೆ. ಇಷ್ಟು ಅದಾವೆ ನೋಡ್ರಿ. ಅವೆಲ್ಲ ಟೋಟಲ ನಮಗೆ ಮನೆಗೆ ಎಷ್ಟು ಬ್ಯಾಳೆ ಬೇಕಟ್ಟ ಯೂಸ್ ಮಾಡೋಕ್ಕೆ ಈ ಥರ ಮಾಡಿ ನೋಡ್ರಿ. ಈಗ ಬೆಳಗ್ಗೆ ನೋಡ್ರಿ ಈ ಥರ ಸೊಪ್ಪಿ ಉಚ್ಚದಂಗೆ ಆಗ್ತಾವೆ. ಇದು ಖಡಕ್ ಬಿಸಿಲು ಬೇಕು ನೋಡ್ರಿ. ಇದು 1 ರಿಂದ 2-3 ದಿವಸನಾಗ ಫುಲ್ ಖಡಕ್ ಬಿಸಿಲಿತ್ತಂದ್ರೆ 1 ದಿನದಾಗ 2 ದಿನದಾಗ ಆಗ್ತಾವೆ. ಸ್ವಲ್ಪ ಬಿಸಿಲು ಸ್ವಲ್ಪ ಜರ ಇತ್ತಂದ್ರೆ ಆಗೋದಿಲ್ಲ. ಅದಕ್ಕೆ ಬ್ಯಾಸ್ಗೆ ಕಾಲದಾಗ ಮಾಡಿವು. ಇದು ನೋಡ್ರಿ 3 ದಿನ ಬಿಸಿಲಿಗೆ ಹಾಕಿದ ಬಳಕ ಈ ಥರ ಗಿರ್ನ್ಯಾಗ ಬ್ಯಾಳೆ ಹೊಡಿ ಮಿಷನ್ ಇರ್ತೈತಿ, ಅದ್ರಾಗ ಹೋಗಿ ಒಡ್ಸ್ಕೊಂಬಂದಿ ನೋಡ್ರಿ. ಮತ್ತು ಇದು ಒಂದು ಬೆಣ್ಣೆ ಬಿದ್ದಿಲ್ಲ, ಎಲ್ಲ ಚಲೋ ತಂಗಿ ಬಿದ್ದಾವ. ಈ ಥರ ಎಲ್ಲ ಚಕ್ಕ ಬಿದ್ದ ನೋಡ್ರಿ. ಮನ್ಯಾಗೂ ಬಿಸು ಕಲ್ಲೇನ ಮಾಡ್ಬೋದು. ಅಷ್ಟು ಟೈಮ್ ಯಾರಿಗೂ ಇಲ್ಲತ್ತಂದ ಈಗೇನ ಗಿರ್ನಿಗೆ ಬಂದವ, ಗಿರ್ನ್ಯಾಗ ಬಿಸ್ಕೊಂಬರ್ತೀವಿ ನೋಡ್ರಿ. ಈ ಥರ ಚಾಣಿಗೆ ಐತ್ರಿ. ಚಾಣಿಗ್ಯಾಗ ಮೊದಲೆಲ್ಲ ಹಿಟ್ಟು ತಗೋಬೇಕು. ಇದಕ್ಕೆ ಸುಮಾರು 4 ರಿಂದ 5 ಜನ ಬೇಕಾಗ್ತೈತಿ. ಯಾಕಂದ್ರೆ ಲಗುಟ್ ಆಗಬೇಕಂದ್ರೆ ಇದು ಹೊರಗೆ ಕೂತು ಅದು ಬಿಸಿಲಾಗ ಮಾಡೋದಂದ್ರೆ ಸಾಮಾನ್ಯದಾಗದಲ್ಲ ರೀ. ಸ್ವಲ್ಪ ಬಿಸಿಲಾಗಿದ್ದ ಬಳಕ ಬರ ಮಾಡಿ ಬಿಸಿಲು ಅನ್ನೋದ್ರಾಗ ಮಾಡಿ ಕಡಕ್ಕಾಗಬೇಕು ತೊಗೊಂಡು ಮನುಷ್ಯಾಗಿರ್ತೈತಿ. ಅದಕ್ಕೆ ಹೀಗಾಗಿ ನಾವೆಲ್ಲ ಹೊರಗೆ ಕೂತಿದ್ವಿ. ಹೊರಗೆ ಕೂತ ಒಬ್ಬರಿಗೆ ಚಾಣಿಸ್ಕೊಳ್ಳೋದ ಈ ಥರ ಚಾಣಿಗೆಯಲ್ಲಿ ಚಾಣಿಸಿದಾಗ ತೆಳಗೆ ಹಿಟ್ಟು ಬಿಡ್ತೈತಿ, ಮ್ಯಾಲ ತೌಡ ಕಡಲೆಬೇಳೆ ಅಟ್ಟ ಉಳಿತಾರವ ಅಂತ ಇದನ್ನು ಕೆರ್ಕೊಂಡು ತೊಗೋಬೇಕಾಗ್ತೈತಿ. ಇದು ಹಿಟ್ಟು ಭೀ ನಮ್ಮ ಮುಖಕ್ಕೆ ಯೂಸ್ ಆಗ್ತೈತಿ ಅದ. ಮತ್ತು ಇದ್ರೊಳಗೆ ನುಚ್ಚಿಬೇಳೆ ಐತಿ. ಈ ನುಚ್ಚಿಬೇಳೆನೂ ನಮಗೆ ಪಲ್ಯಕ್ಕೆ ನಾವು ನೆನೆಹಾಕಿ ಉದ್ರ ಪಲ್ಯ ಮಾಡ್ತೀವಿ, ಅವಾಗ ಯೂಸ್ ಆಗ್ತಾವೆ. ಈ ಥರ ಕಡಲೆಬೇಳೆ ಬೀಳ್ತಾವೆ ನೋಡ್ರಿ. ಈ ಥರ ಈ ಥರ ಬರೀ ತೌಡ ಬೀಳ್ತಾವೆ. ಇದು ಪ್ಲಾಸ್ಟಿಕ್ ಮರ ಐತ್ರಿ. ಈ ಪ್ಲಾಸ್ಟಿಕ್ ಮರದಾಗ ಇದು ಇಂಥ ಎಣ್ಣೆ ಮರ ಈಗೆಲ್ಲ ಆಲ್ಮೋಸ್ಟ್ ಸಿಗೋದಿಲ್ಲ. ಈಗ ನಮ್ಮ ಮನ್ಯಾಗ ಇಲ್ಲಾಂದ್ರೆ ಒಂದು 4 ರಿಂದ 5 ಎಣ್ಣೆ ಮರ ಅದಾವೆ. ಮತ್ತು ಇದು ನಮ್ಮ ಅಜ್ಜಿಗಳಿಗೆ ಇಂಥ ಎಣ್ಣೆ ಮರ ಅದೆಲ್ಲ ಕೇರಿದಾಗ ಸಮಾಧಾನ, ಅವ್ರು ಪ್ಲಾಸ್ಟಿಕ್ ಮರದಲ್ಲೇ ಕೇರಂಗಿಲ್ಲ ರೀ ಅಂತ. ಈ ಪ್ಲಾಸ್ಟಿಕ್ ಮರ ಏನೈತ್ರಿ ಲಗುಷ್ಟು ಹಾಳಾಗ್ತಕ್ಕೋರೆ. ಏನೈತ್ರಿ ಒಟ್ಟು ಹಾಳಾಗಿಲ್ಲದ. ಸುಮಾರು 20-25 ವರ್ಷ ಹಿಂದಿನ ಮರ ನೋಡ್ರದ, ಎಣ್ಣೆ ಮರ ಐತದ. ಈ ಥರ ಕಡಲೆಬೇಳೆ ಬಿದ್ದಾವ. ಈ ಥರ ಕಡಲೆಬೇಳೆ ನೋಡ್ರಿ. ಒಂದು ಬೆಣ್ಣೆಬೇಳೆ ಬಿದ್ದಿಲ್ಲ, ಎಲ್ಲ ಸಿದು ಬಿದ್ದಾವ. ಮತ್ತು ಆಮೇಲೆ ಇದು ಜವಾರಿ ಬ್ಯಾಳೆ ನೋಡ್ರಿ. ಆಮೇಲೆ ಇದು ಹಿಟ್ಟು ನೋಡ್ರಿ. ಇದು ಹಿಟ್ಟು ನಾವು ಮುಖಕ್ಕೆ ಹಚ್ಕೊಳಕ್ಕೆ ಯೂಸ್ ಮಾಡ್ಬೋದು. ಇದರಲ್ಲಿ ಇದ್ದಂಥ ನುಚ್ಚು ಏನು ಮಾಡಿದ್ರಿ ಪಲ್ಯಕ್ಕದು ಯೂಸ್ ಆಗ್ತೈತಿ. ಉದುರು ಪಲ್ಯ ಮಾಡೋಕ್ಕೆ ಬರ್ತಾವೆ. ಈ ಥರ ಕಡಲೆಬೇಳೆ ಬಂದಾವ ನೋಡ್ರಿ. 65 kg ಒಳಗೆ 40 kg ಕಡಲೆಬೇಳೆ ಬಂದಾವ. ಇನ್ನು 15 kg ಏನು ನೋಡ್ರಿ ವೇಸ್ಟ್ ಆಗೈತಿ. ವೇಸ್ಟ್ ಅಂದ್ರೆ ಏನು ತೌಡ ಇವೆಲ್ಲ ನುಚ್ಚ ಹಿಟ್ಟು ಕೂಡಿ 15 kg ಆಗೈತಿ. ಆಮೇಲೆ ಇಷ್ಟೆಲ್ಲ ಆಗೈತಿ ನೋಡ್ರಿ. ಇದು ಹಿಂಡುವಂಥ ಹಸುಗಳಿಗೆ ಈ ಥರ ತೌಡು ಹಾಕೋದ್ರಿಂದ ಹಾಲಿನ ಇಳುವರಿ ಹೆಚ್ಚಾಗ್ತೈತಿ. ನೋಡಂತ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.